ನಮಸ್ಕಾರ. ನಾನೀಗ ಸ್ವಾತಿ. ಓಕೆ, ನಂಗೆ ನೇರ ಕಥೆಗೋಸ್ ಹೋಗ್ಬಿಟ್ಟು ಎಂದು ತನ್ನ ಜ್ಯೋತಿನ ಮದುವೆಗ ಸಮ್ಮದೇಗಿಟ್ಟು ರೂಮ್ಗೋಸ್ ಹೋಗಿ ತನಿ ಆತುಂಡದ ದೀಪನ್ ಅಪ್ಪ ತಿನ್ನಾದ ಈಸಗ ಜಾಮ ಇದ್ದಾರತವ ತಂದಿಟ್ಟು ಒಂದು ಗ್ಲಾಸ್ ಹಾಲು ತಿನ್ನೋದ ಜ್ಯೋತಿ ರೂಮ್ಗೋಸ ದೀಪನ್ ಜ್ಯೋತಿ ಜ್ಯೋತಿ ಅಂದ್ಬಿಟ್ಟು ಅವ್ವದನ್ನು ಹೊರಟು ಮೆಲ್ಲ ಅಡಿತರತೀಯ. ದೀಪನ್ ತನ್ನ ಕೈದೊಗಡೋ ಫೋಟೋವ ತಲಗನಡಿಯೋಸ ಮೆಲ್ಲ ಬೀತಿಟ್ಟು ಕಣ್ಣೀರ ಮೆಲ್ಲ ತೊಡೆದುಂಡು ಟಯರ್ಡ್ ಆಡ್ದಮ್ಮ ಎನಗೊಂದು ಗಣ ನೀವೇ ಆಡ್ದುಳ್ಳು ಒಂದೇಗಿ ಜ್ಯೋತಿಯ ನೇರ್ನ ಕೂಡ ನೋಡಾದಂಗೆ ತಿರುಗಿ ಆಡ್ದುಂಡ ದೀಪನ್. ಈ ಸೈಲ್ ಜ್ಯೋತಿಗೆ ಅಪ್ಪರ ಸರ್ಪ್ರೈಸ್ ಆಟ ತನ್ನಪ್ಪ ಈಸಗ ಜನ ತನ್ನ ಸರಿ ಇತ್ತ ಬಿಹೇವ್ ಮಾಡಿದ್ದೇ ಇಲ್ಲತವ ಅಂದಿಟ್ಟು ಯೋಚನೆ ಮಾಡಿಯ. ಜ್ಯೋತಿ ತನ್ನಪ್ಪ ದೀಪನ್ ತನ್ನ ಮದುವೆ ಜೋಲಿಯ ಒಂದೊಂದನ್ನು ಮೆನಕೆಟ್ಟು ಆಸೆಗೆ ಇಷ್ಟಪಟ್ಟು ಗೀವುದು ಒಂದು ಆಸೆ. ಆಲ ದೀಪನ್ ಒಂದು ವೆಡ್ಡಿಂಗ್ ಪ್ಲಾನರ್ಗ ಎಲ್ಲ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಸಪ್ಪೇನಿದುಂಡ. ತನ್ನ ಮದುವೆಯೋಗೆ ದೀಪನ್ಗ ಇಷ್ಟವೇ ಇಲ್ಲ ಎಂಬುದು ಜ್ಯೋತಿಗೆ ಅರ್ಥ ಇಟ್ಟ. ಆಲ ಏಕಾಂಬುದತ ಅರ್ಥ ಆಪಿಲ್ಲ. ಇನ್ವಿಟೇಷನ್ ಕೂಡ ಬಂದುಬಿಟ್ಟ. ಇನ್ವೈಟ್ ಮಾಡೋದು ಕೂಡ ಅಪ್ಪಬಪ್ಪಿಲ್ಲ. ಜ್ಯೋತಿ ತನ್ನ ಹೆತ್ತೆ ಎರಡಾತ ಇನ್ವಿಟೇಷನ್ ಕೊಡೋದು ಹೋದಾರ. ಅತ ಮಾಕೆ ಇನ್ವಿಟೇಷನ್ ಕೊಡೋದು ಹೋದ ಒಂದು ಎಡೆಯೋಗೆ ಜ್ಯೋತಿಯು ತನ್ನ ಹೆತ್ತೆಯು ಹೋಗಾಸ್ ಹೋಗ ಅಲ್ಲಿದ್ದು ಒಂದು ಎಮಾತಿ ಸಟ್ಟನ ಹೋಗಾಸೋ ಎಟ್ಯ. ಅಲ್ಲಿ ಪಕ್ಕ ಒಂದು ರಿಲೇಟಿವ್ ಸಾರ ಅವಸರವ ಆ ಕಾರ್ಡ್ ಕೊಟ್ಟುಟು ಅವಕ್ಕೆ ಸ್ಯಾರಿಯೂ ಹೇಗಿವಿ ಏನೈತಿಲಿ ಪೇತಿತಾನೆ ತಂದೈತಿ ಈಗ ಆ ಎಮಾತಿ ಹೊರಸ್ ಬಂದುಟು ಪೇತಿಯ ಎನ್ನ ಹೆಣ್ಣಕ್ಕೋದ ಎಮ ಇವ ಒಂದು ಕೊಲಗಾರಿ ಅಮ್ಮ ಒಂದು ಕೊಲಗಾರ ಅಂದ್ಬಿಟ್ಟು ಜ್ಯೋತಿನ ಕೈ ಇಗುತ್ತುಂಡು ತನ್ನ ಹೆತ್ತ ಹೊರಸ್ ಬಂದುಬಿಟ್ಟಿಯ. ಆ ಮನೆಯೋಗೆ ತನ್ನ ಅಮ್ಮನ ಫೋಟೋವ ಜ್ಯೋತಿ ಟಕ್ಕನೆ ನೋಡಿಟ್ಟು ತನ್ನ ಹೆತ್ತ ಸಾರ ಅವಕ್ಕೆ ದಾರ ಐತೆ ಈಗ ನಂಗೆ ಇತ್ತ ನೋಡದಾರ ಅಂದಿಟ್ಟು ಕೇತುಂಡು ಬರಬರ ಒಂದು ಬದಲು ಹೇಗಾದ ತನ್ನ ಹೆತ್ತೆ ಜ್ಯೋತಿಯ ಮನೆಗೆ ಕೂಟಿನ ಬಂದು ಸೇತಿಟ್ಯ. ತನ್ನ ಹೆತ್ತ ಕೇತ ಕೇಳ್ವಿಗ ಎತ್ತಿಗೂ ಬದಲ್ತಾರ ಆದ್ಮೇಲೆ ದೀಪನ್ ಸರ ಕೇತ ನೋಡುವ ಅಂದ್ಬಿಟ್ಟು ದೀಪನ್ ರೂಮಿಗೂ ಓಡಿಯ ಜ್ಯೋತಿ. ಆಲೆ ಅಲ್ಲಿಯೂ ದೀಪನಿಲ್ಲ. ತಿರುಗುವ ನಿಮಿಷನೋಗೆ ಜ್ಯೋತಿ ಕಣ್ಣಿಗ ದೀಪನ್ನ ಪಿಲ್ಲು ಅಡಿಯಾಸ ಒಂದು ಫೋಟೋ ತೋರಿರ. ಮೊದಲು ದಿನ ಸಂತೋ ದೀಪನ ಫೋಟೋ ನೋಡಿದ ಜ್ಯೋತಿನ ಅತ್ತಲ್ಲ ತನ್ನ ಫೋಟೋವತ್ತ ಅಟ್ರ ಮಾಕೆ ಅಂದಿಟ್ಟು ಎತ್ತಿ ನೋಡ ಅಯ್ಯೋ ಅದು ಜ್ಯೋತಿ ಅಲ್ಲ ಬೇರೆ ಒಂದು ಹೆಮಾತಿ. ತನ್ನಪ್ಪ ಏಕೆ ಈ ಫೋಟೋ ನೋಡಿ ಜ್ಯೋತಿಯಿಂದ ಹತ್ತ? ಆ ಹೆಮಾತಿ ಏಕ ತನ್ನವ ಕೊಲಗಾತಿಯಿಂದ ನುಡ್ದ? ಜ್ಯೋತಿಗ ತಲೆಯೇ ಸುತ್ತಿಟ್ಟ. ಏನೂ ಅರ್ಥ ಆಪಿಲ್ಲ. ದೀಪನ್ ತನ್ನ ಸಾರಾಂದ ಏದೋ ಮರಚಿನ ಅಂದ್ಮಟ್ಟು ಪುರುಂಜಿದ ಇವಾಗ. ದೀಪನ್ನ ಕೊರಳ ಕೇತೊಡನೆ ಸಟ್ಟನ ಕೀ ಓಡಿ ಬಂದು ಜ್ಯೋತಿಯ ಫೋಟೋವ ತನ್ನ ಅಪ್ಪಗೆ ತೋಚಿ ಇದು ದಾರಪ್ಪ ಎನಗೊಂದು ಮನೆಗೆ ಇನ್ವಿಟೇಷನ್ ಕೊಡೋದು ಓಪನ ಅಲ್ಲಿ ಒಂದು ಹೆಮಾತಿ ಎನ್ನವ ಕೊಲಗಾರಿ ನಿನ್ನವ ಕೊಲಗಾರ ಅಂದು ನುಡಿದ್ಯಾ ಅವಕ್ಕೆ ದಾರಪ್ಪ ನನಗೆ ಎದ್ದನುವೇ ಅರ್ಥ ಆಪಿಲ್ಲ. ಸಂತೋಷ ನಾವು ಮದುವೆ ಮಾಡೋದು ನಿನಗೆ ಇಷ್ಟ ಇಲ್ಲಿಯಪ್ಪ ಅತೆಂದಿಟ್ಟು ಅಡ್ಕಡ್ಕ ಕೇಳ್ವಿ ಕೇಪನ ದೀಪನ್ನಾಲ ಕಣ್ಣೀರ ತವಿರ ಒಂದು ಬದಲು ತಪ್ಪದು ಮುಡಿವಿಲ್ಲ. ತನ್ನ ಹೆತ್ತ ಬಂದು ಆ ಫೋಟೋವ ಈಸಿಟ್ಟು ಇದು ಎಣ್ಣೆನ್ನು ಜ್ಯೋತಿ ಇವ ಜ್ಯೋತಿ ಆದ ಮೇಲತ ನೀ ಜ್ಯೋತಿ ನಿನ್ನವ ನೋಡದ ಆ ಅಜ್ಜಿ ನಿನ್ನ ಅಮ್ಮ ದಿವ್ಯಾನ ಅಮ್ಮ ನಿನ್ನ ಹೆತ್ತೆ ಇದೆಲ್ಲ ಏನ ಅಂದ್ಬಿಟ್ಟು ದೀಪನ ಜ್ಯೋತಿ ನೋಡ ಜ್ಯೋತಿ ಸಾರ ಒಂದು ಲೆಟ್ರ್ ತಂದ್ಬಿಟ್ಟು ದೀಪನ್ ರೂಮ್ಗೆ ಹೋಗ್ಬಿಟ್ಟ. ಜ್ಯೋತಿ ಆ ಲೆಟರ ಮೆಲ್ಲವು ರೀಡ್ ಮಾಡಿಯ. ಎನ್ನ ದೀಪ ನಾ ನಿನಗಾಯಿ ಕಾತುಂಡಿದ್ದೆ ಎಂಬುದು ನೀ ಅರ್ದೆ ನಿನ್ನ ಮನಸ್ಸೋಗಿಯೋ ನಾ ಇದ್ದೆ ಎಂಬುದನ್ನು ನಾ ಅರ್ದೆ. ಅಲ್ಲೇ ನೀ ಮದುವೆ ಎಂಬುದು ಎನ್ನ ವಾಳ್ಕೆಯೋಗವೇ ಇಲ್ಲ ಎನ್ನ ಮೇಲೆ ಆಡೋ ಪೊರುಪೆಲ್ಲ ಬಿಟ್ಟುಟು ಈ ವಾಳ್ಕೆಯೋಗ ಎನ್ನ ಪತಿ ಮೊಟ್ಟು ಯೋಚನೆ ಮಾಡೋದು ಮುಡದರವ ಅಂದು ಇದದು ಕಳಿಸಿಯೋಗೆ ಏನೋ ಬಿಟ್ಟುಟು ನೀ ಬೇರೆ ಥರ ಮದುವೆ ಮಾಡಿ ನೋವು ಅಂದು ಇದದೆಲ್ಲ ಇನ್ನೂ ನೀ ಕಿವಿಯೋಗ ಒಳಿಚಿ ನಡೆದೆ. ನೀ ಎನಗಾಗಿ ವರ್ತು ಪಡಬೇಡ ದೀಪ ಮದುವೆ ಮಾಡಿತಾ ಒಂದು ಸೇದುತ್ತಾ ಎನ್ನ ಗವ ಉಣ್ಮೆಯಾರವೇಣ ನಿನ್ನವ ಕಷ್ಟಪಡ್ತಿ ಎನ್ನವ ಮದುವೆ ಮಾಡೋದು ಏಗುದಗ ಅಡ ಇಡುಪುದಗ ನಾ ಸುಯ್ನಲವಾದಿಯ ಏಣ ಅಲ ದೀಪ ಒಂದು ಜನ ನಿನ್ನ ಕಡಿಮೆಲ್ಲ ಬಿರಿಗಿರ ಅಂದು ನೀ ಮದುವೆ ಮಾಡು ಆಗ ನಾ ನಿನಗಾಯಿ ಹುಟ್ಟಿನ ನಿನ್ನ ಹೆಣ್ಣ ಆಗ ಧಾರಾಳವ ನೀ ಎನ್ನ ಮೇಲೆ ಗವ ತೋಚು ಇಂದು ನೀ ಉಣಿಚಿ ಬಿತ್ತುಂಬ ಎಲ್ಲ ಗವವು ಹಾಗೆ ನನಗೆ ತೋಚು ಈ ಒಲಗದೊಗೆ ದಾರಾಳಿಯು ತಡ್ಪುದಗ ಮುಡಿಯ ಈ ಒಲಗದೊಗೆ ದಾರಾಳಿಯು ದಾರ ಮೇಲೆಯೂ ತೋರ್ಚಾದ ಗಾವ ಎನ್ನ ಮೇಲೆ ತೋರ್ಚು ಇದನ್ನು ನಾ ಸಂತೋಷವೇ ಇತ್ತು ಅಂದನೆ ಅದಗಾಯಿ ಇಂದು ಈ ಒಳಗೋಗ್ಬಿಟ್ಟು ನಾವು ಓಣೆ
ಇಂದು ಎನ್ನ ಉಸಿರು ಓಪುದು ನಾಯಿಗೆ ನಿನ್ನ ಹೆಣ್ಣ ಹುಟ್ಟುದು ಗೊತ್ತಾ. ಕಂಡಿಪ ಹುಟ್ಟಿಂದು ಬಣ್ಣ. ಇಂದು ನಿನಗಾಗಿ ನಿನ್ನ ಜ್ಯೋತಿ. ಕಣ್ಣೀರೋಡ ಲೆಟರ್ ಓದಿದ ಜ್ಯೋತಿ ತನ್ನ ಹೆತ್ತ ಸರವೋಯ್ ಅತ್ತಿಯ ತನ್ನ ಹೆತ್ತ ಮೆಲ್ಲ ಜ್ಯೋತಿಯ ನೋಡಿ ಜ್ಯೋತಿಯನ ಹೆಣ್ಣು ದೀಪನತ ಕೂಡಿನೆಂದೇಟು ಅಡಡತ್ತ. ಅದು ಮುಡಿಯಾದ ಓಪನ ಈ ಒಲಗವೇ ಬಿಟ್ಟು ಒಯ್ಬಿಟ್ಟ. ತನ್ನ ಕೂಡ ತನ್ನ ಅಪ್ಪನೂ ಒಯ್ಬಿಟ್ಟ. ದೀಪನ್ಗ ಜ್ಯೋತಿಯ ಸಾವು ಅಪ್ಪರ ವಲಿಯ ತಂದುಬಿಟ್ಟ. ನಿನ್ನ ಅಮ್ಮ ದಿವ್ಯಾನ ಮದುವೆ ಮಾಡಿದ. ದಿವ್ಯಾಗ ಜ್ಯೋತಿಪತಿ ಎಲ್ಲಾವೇ ಹೇಗಿದ. ನಿನ್ನ ಅಮ್ಮ ನಿನ್ನ ವೇರೋಣ ತನಗೆ ಲೋ ಶುಗರ್ ಆಯ್ಬಿಟ್ಟ. ಆಗ ಡಾಕ್ಟರ್ಸ್ ಅಪ್ಪರ ಕಷ್ಟ ಅಂದ ಹೇಗಿಬ್ರು. ಅಂದ ಹಾಸ್ಪಿಟಲ್ದೋಗೆ ನಿನ್ನ ಹೆತ್ತ ದೀಪನ್ ಎಡ ಇಬ್ಬನ ನಿನ್ನಪ್ಪ ಎತ್ಯಾವುದೇನ ಹೆಣ್ಣ ಕಾಪಾತೀವಿ ಎನ್ನ ಜ್ಯೋತಿಯ ಕಾಪಾತೀವಿ ಅಂದೇಟು ಇದದು ನಿನ್ನ ಹೆತ್ತಿಗ ಅಪ್ಪರ ವರುತ್ತಾ ಇಪ್ಟ. ದಿವ್ಯಾನ ಕಾಪಾತು ಒಂದು ಹೇಗಾದ ಜ್ಯೋತಿಯ ಕಾಪಾತು ಒಂದು ಇದದು ಕೈಯೋಡ ನೀ ಹುಟ್ಟಿದೆ ನಿನ್ನ ಅಮ್ಮ ಸತ್ತುಬಿಟ್ಟ. ಅದನಾಲ ಅಪ್ಪರ ಕೋಪಿದುಬಿಟ್ಟ ನಿನ್ನ ಹೆತ್ತೆ. ಇಂದು ಕೂಡ ನೀ ಹುಟ್ಟಿದ ಮೇಲೆತ ನಿನ್ನ ಅಮ್ಮ ಸತ್ತುಬಿಟ್ಟ ಅಂತ ನೆನ್ಚಿಂದವೆ. ನಿನ್ನಪ್ಪ ನಿನ್ನ ಅವ್ವಿಯ ಕಾಪಾತದುಗ ಏನೂ ಮುಯற்சி ಮಾಡಲೇಂದು ನೆನ್ಸಿಯ. ಆಲ ಅದು ಉಣ್ಮೆ ಅಲ್ಲ. ಡಾಕ್ಟರ್ಸ್ ಎಲ್ಲ ಏಸುವರೆಯೂ ಟ್ರೈ ಮಾಡಿದ್ರು. ಅವಕರಂದ ಕಾಪಾತದುವೆ ಮುಡಿವ್ಲೆ. ನೀ ಹುಟ್ಟಿದ ಸಂತೋಷದೋಗೆ ಜ್ಯೋತಿ ಮೇಲೆ ತೋರ್ಚಾದ ಗವ ನಿನ್ನ ಮೇಲೆ ತೋರ್ಸಿದ. ನಿನ್ನ ಅಪ್ಪರ ಉಲ್ಲೇಮ ಜ್ಯೋತಿ ನಿನ್ನ ಮೇಲೆ ಉಸುರೇ ಬೀತುದನೆ. ತನ್ನ ಹೆತ್ತೆ ಹೇಗಿದದೋ ಎಲ್ಲವೇ ಕುಳಿದು ಯೋಚನೆ ಮಾಡಿ ನೋಡಿಯ ನಂಗೆ ಜ್ಯೋತಿ. ಜ್ಯೋತಿಗ ತನ್ನ ಅಪ್ಪ ಮೇಲೆ ಎಸ ಒಂದು ಗವ ಮದುವೆ ಮಾಡೋದ್ರಲ್ಲಿ ಪರವಾಲ ತನ್ನ ಹೆಣ್ಣ ಹುಟ್ಟಿನೇಂದೇಟು. ಇನ್ನೊಂದು ಪಕ್ಕ ಇದೆಲ್ಲವೇ ಅರಿದಿಟ್ಟು ತನ್ನ ಮದುವೆ ಮಾಡಿದ ತನ್ನ ಅಮ್ಮ ದಿವ್ಯ. 2 ಉಸಿರು. ಈ ಒಲಗಂದ 2 ಉಸಿರು ಒಯ್ಟಾಡ್ದೆ. ತನ್ನ ಅಪ್ಪ ಕೂಡ ಇಬ್ಬದು ತನ್ನ ಅಪ್ಪನ ಗವ ಎಲ್ಲ ಅನುಭವಿಸೋದಗ. ಇಂತ ಅರ್ಥ ಆಯ್ತಡದ ಜ್ಯೋತಿಗ ತಾ ಮದುವೆ ಮಾಡಿ ಒಪ್ಪುದನಿಗೆ ದೀಪನ್ಗೆ ಎಸ್ಸಗ ಒಲಿಯಡದೆ ಅಂದ್ಬಿಟ್ಟು. ತನಗಾಯಿ ಹುಟ್ಟಿದ ಹೆಣ್ಣು ತನ್ನ ಬಿಟ್ಟುಟ್ಟು ಇನ್ನೊಬ್ಬನ ಸಾರು ಒಪ್ಪುದು ದೀಪನ್ನೆಲ್ಲ ಅಕ್ಸೆಪ್ಟೇ ಮಾಡೋದು ಮುಡಿಲ್ಲ. ಆ 2 ಉಸಿರು ಶಾಂತಿ ಅಡಂಜದು ಅಂದಲೆ ಖಂಡಿಪ ಜ್ಯೋತಿ ಸಂತೋಷನ ಮದುವೆ ಮಾಡಿಕೊಡೋದು. ಮದುವೆ ಮಾಡಿ ತನ್ನ ಅಪ್ಪನ ಬಿಟ್ಟುಟ್ಟು ಓಣೆಂಬ ನೆನಪು ಜ್ಯೋತಿಗೆ ಬರವೇ ಕೂಡದು. ತನ್ನ ಅಪ್ಪನ ಕೊಡವೇ ಇದ್ದು ತನ್ನ ಅಪ್ಪನ ಚೆಲ್ಲ ಎಣ್ಣ ಇಬ್ಬದು ಅಂದಿಟ್ಟು ಮುಡಿವು ಮಾಡಿಯ ಜ್ಯೋತಿ. ಈ ಮುಡಿವ ತನ್ನ ಅಪ್ಪನ ಸರಿ ಇಲ್ಲ ತನ್ನ ಅಪ್ಪರ ಸಂತೋಷ ಪಟ್ನ ಅಂದ್ಬಿಟ್ಟು ದೀಪನ್ನ ರೂಮ್ಗ ಓದಿಯ. ದೀಪನ್ನ ರೂಮ್ ಅಪ್ಪರ ಅಮೇದಿಯ ಆಡ್ದೆ. ದೀಪನ್ ಹೋಯ್ ಆಡ್ದು ಅಂದನೆ. ಈ ಸಗ ಒಲಿಯೋಗ ಎತ್ತ ಉರುಗಿನ ಅಂದ್ಬಿಟ್ಟು ಜ್ಯೋತಿ ಮೆಲ್ಲೋಗಿ ಅಪ್ಪ ಅಂದ ಕೊರ್ಚಿಯ. ದೀಪನ್ ಸಾರಂದ ಏನು ರಿಪ್ಲೈ ಬಪ್ಪಿಲ್ಲ. ಮರ್ಚಿಯೋ ಅಪ್ಪ ಅಂದ ಕೊರ್ಚಿ ಸಿಟಿನ ಅಂಜಿಕೆ ಆರ ಜ್ಯೋತಿಗ. ಮೆಲ್ಲ ಹೋಯ್ ಮುಟ್ಟಿ ಅಪ್ಪ ಅತಂದೇಟು ಗುಣತ ಆ ನಿಮಿಷದ ಪುರಿಂಜರ ಜ್ಯೋತಿಗ ತನ್ನ ಅಪ್ಪ ತನ್ನ ಬಿಟ್ಟು ಒಯ್ಬಿಟ್ಟ ಅಂದ್ಬಿಟ್ಟು. ಈ ಒಲಗದೋಗೆ ಇತ್ತೊಂದು ಗಾವವನ್ನು ನೋಡಿದೇ ಇಲ್ಲ. ತನ್ನೆಂದು ಅವ್ವದಿಗೂ ಮುಡಿವಿಲ್ಲ. ಸಪ್ಪಿನ ನಿದ್ದುಂಡೇ ಇದ್ದವೆ. ಇಂದಾಡಿಂದ ಸಂತೋಷ ಬಂದು ಮುಟ್ಟೋಣತ ಅವಾಗ ಅರ್ಥಾರ ಇನಿಮೇ ದೀಪನ್ ಇಲ್ಲ ತನ್ನ ಮೇಲೆ ತನ್ನ ಗಾವ ತೋರ್ಸೋದ್ಗ. ಸಂತೋಷ ಮದುವೆ ಮಾಡೋದಗಾಗಿ ತನ್ನ ಅಪ್ಪ ತನ್ನ ಉಸಿರವೇ ಬಿಟ್ಟು ಒಯ್ದನೆಂದಿಟ್ಟು ಅಪ್ಪರ ಕವಲಪಟ್ಯ. ಆಲ ಜ್ಯೋತಿಗ ಮಾಡಿದ ಸತ್ಯವ ಖಂಡಿಪ ನೆರವೇತಿದಾರ ದೀಪನ್. ಒಂದೊಂದು ನಿಮಿಷವೂ ಜ್ಯೋತಿಗ ಈಸಗಳವ ಕೊಟ್ಟ ಗವವ ಬೇರೆ ದಾರು ಒಲಗದೊಗೆ ಕೊಟ್ಟದ ಕಡಿಯ. ಜ್ಯೋತಿಯ ಸಾಕಿದದು ಒಂದೊಂದು ತನ್ನ ಗವನ ತಾಲಾಟುತ್ತ. ಜ್ಯೋತಿ ತನ್ನ ಅಪ್ಪ ದೀಪನ್ಗ ಗವನ ತಾಲಾಟು ಪಾಡುದಗ ಅಪ್ಪನೇ ಮಾತ್ಯಾ ಬರ್ಲಿ ಎಂದಿಟ್ಟು ಸೋಮಿಸರ ವೇಂಡಿಯ ಸಂತೋಷ ಮದುವೆ ಮಾಡಿಯ. ನಂಗೆ ನೆಕ್ಸ್ಟ್ ಎಪಿಸೋಡ್ನ ಮೀಟ್ ಮಾಡು. ಸ್ಟೇ ಟ್ಯೂನ್ಡ್. ಬಾಯ್.